ಸೊ ಇದು ಟಿಬೆಟಿಯನ್ ಲಾಸ್ ಆ್ಯಪ್ಸು ಅಂತ ನಾವು ಬ್ರೆಜಿಲಿಂದ ಇಂಪೋರ್ಟ್ ಮಾಡಿರೋದು. ಸೊ ಇವ್ರದ್ದು ಸ್ಪೆಷಾಲಿಟಿ ಏನಂದರೆ ಅವ್ರ ಕೋಟ್, ಲಾಂಗ್ ಕೋಟ್. ಸೊ ಕೋಟ್ ಈ ಥರ ಇರಬೇಕಂದ್ರೆ ನೀವು ಮೇಂಟೆನೆನ್ಸ್ ಡೆಫಿನೆಟ್ಲಿ ಮಾಡಲೇಬೇಕಾಗುತ್ತೆ. ದಿನಕ್ಕೆ 2 ಸತಿ ಗ್ರೂಮಿಂಗ್ ಮಾಡಬೇಕು. ಮತ್ತು ಅವ್ರಿಗೆ ಕೊಡೋ ಫುಡ್ ಮತ್ತು ಸಪ್ಲಿಮೆಂಟ್ಸ್ ಕೂಡ ಚೆನ್ನಾಗಿ ನೋಡಿ ಕೊಡಬೇಕಾಗುತ್ತೆ. ಲೈಕ್ ಕಾಡ್ ಲಿವರ್ ಆಯಿಲ್ ಆ ಥರ ಎಲ್ಲ ಸಪ್ಲಿಮೆಂಟ್ಸ್ ಕೊಡಬೇಕಾಗುತ್ತೆ. ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಕಷ್ಟ ಈ ಥರ ಹಾಟ್ ಎನ್ವೈರ್ಮೆಂಟಲ್ಲಿ. AC ಕೂಲರ್ ಇದ್ದರೆ ಆರಾಮಾಗಿ ನೋಡ್ಕೊಳ್ಬೋದು, ಮ್ಯಾನೇಜ್ ಮಾಡ್ಬೋದು ಮಾರ್ನಿಂಗ್. ಓಕೆ, ಸೊ ಬೆಳಿಗ್ಗೆ ಒಂದ್ಸರಿ ಎದ್ದ ತಕ್ಷಣ ಅವಳದು ಗ್ರೂಮಿಂಗ್ ಲೈಕ್ ಕೋಂಬೆಲ್ಲ ಮಾಡೋದೆಲ್ಲ ಇರುತ್ತೆ. ಮತ್ತು ಅವಳು ನಾರ್ಮಲಿ ಮನೇಲಿ ನಾವು ಕೇಜಲ್ಲಿ ಹಾಕಲ್ಲ, ಸೊ ಮನೇಲಿ ಅವ್ರು ಇರ್ತಾರೆ. ರಾತ್ರಿ ಒಂದ್ಸತಿ ಮಲಗೋ ಮುಂಚೆ ಹೇರ್ ಎಲ್ಲ ಕಟ್ಟಿ ಇರ್ತಾರೆ. ಸೊ ನೀವು ಇವಳನ್ನು 365 ಡೇಸ್ ಚೆಕ್ ಮಾಡಿದ್ರೆ ಹೀಗೆ ಇರ್ತಾಳೆ, ಲೈಕ್ ಫುಲ್ ಹೇರ್ ಆಗಿ. ಸೊ ಎಲ್ಲ ಕಡೆ ಶೋಸ್ ಹೋಗ್ತಾ ಇರ್ತೇವೆ. ಸೊ ಇದೇ ಥರ ಸೊ ಇವಳಿಗೆ ಇಂಪೋರ್ಟ್ ಮಾಡಿದ್ದು ನಾವು ಬ್ರೆಜಿಲಿಂದ. ಸೊ ನಮಗೆ 3.5 lakhs ಸ್ಪೆಂಡ್ ಮಾಡಿದ್ದೇವೆ ಇಂಪೋರ್ಟ್ ಮಾಡೋಕ್ಕೆ. ಇಲ್ಲ ನಾವು ಬ್ರೀಡಿಂಗ್ ಮಾಡ್ತಾ ಇಲ್ಲ. ಸೊ ಜಸ್ಟ್ ನಮ್ಗೆ ಮನೆಗೋಸ್ಕರನೇ, ಜಸ್ಟ್ ಪ್ಯಾಷನ್ನಿಂದ ಶೋ ಮಾಡ್ತೇವೆ ಅಷ್ಟೇ. ಮೇಂಟೆನೆನ್ಸ್ ಲೈಕ್ ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ, ಲೈಕ್ ನೀವು ಯಾವ ಥರ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಾ ಅಂತ. ಸೊ ನೀವು ಒಳ್ಳೆ ಕ್ವಾಲಿಟಿ ಶ್ಯಾಂಪೂಸ್ ಎಲ್ಲ ಯೂಸ್ ಮಾಡಬೇಕಾದ್ರೆ ಶ್ಯಾಂಪೂಸಿಗೆ ಆಲ್ಮೋಸ್ಟ್ 2-3,000 per month ಸ್ಪೆಂಡ್ ಆಗುತ್ತೆ. ಇವರು ಮಟನ್ ಮತ್ತು ಚಿಕನ್ ಬೋನ್ಲೆಸ್ ಆ ಥರ ತಿನ್ನೋದು. ಸೊ ಆಲ್ಮೋಸ್ಟ್ 25,000 to 30,000 ಸ್ಪೆಂಡ್ ಆಗುತ್ತೆ ಪರ್ ಮಂತ್ ಮೇಂಟೆನೆನ್ಸಿಗೆ. ಫೂಡಲ್ಲಿ ಚಿಕನ್, ಪಂಪ್ಕಿನ್, ಮಟನ್ ಎಲ್ಲ ಬೋನ್ಲೆಸ್, ಮತ್ತು ಸ್ವೀಟ್ ಪೊಟೆಟೊ, ಕ್ಯಾರೆಟ್ ಡಿಪೆಂಡ್. ಸೊ ಇವರು ಸ್ವಲ್ಪ ಫಸಿ ಈಟರ್ಸ್. ಸೊ ನಾವು ಫೋರ್ಸ್ ಫೀಡ್ ಮಾಡ್ತೀವಿ ಕೆಲವೊಂದು ಸತಿ. ಇವಳು ಸ್ವೀಟಿ ಅಂತ ನಮ್ಮ ಮನೆ ನಾಯಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ತಂಗಿ ಥರ ಇದ್ದಾಳೆ. ಮನೇಲಿ ಪಪ್ಪ ಮಮ್ಮಿ ಜೊತೆ ಹೆಂಗಿರ್ತೀವಿ ಇವಳು ಹಂಗೆ ಇರಬೇಕು, ಎಲ್ಲೂ ಹೋಗಬಾರ್ದು. ಮತ್ತು ಸಖತ್ ಜಲಸಿ ಇವಳು. ನಮ್ಮನ್ನು ಬಿಟ್ಟು ಬೇರೆ ಯಾರನ್ನೂ ಅಷ್ಟು ಹಚ್ಕೊಳ್ಳಲ್ಲ. ಅಂದರೆ ಫುಲ್ ಫ್ರೆಂಡ್ಲಿ ಆಗಿರ್ತಾಳೆ. ಫುಲ್ ಅಪ್ಪ ಅಮ್ಮನಿಗೆ ಅಡಿಕ್ಷನ್ ಇವಳು. ಪಪ್ಪನಿಗೆ ತುಂಬ ಅಡಿಕ್ಷನ್ ಇದ್ದಾಳೆ. ತುಂಬ ಕ್ಯೂಟಾಗಿ ಚೆನ್ನಾಗಿರ್ತಾಳೆ ಮನೇಲಿ. ನನ್ನದು ತುಂಬ ಚೆನ್ನಾಗಿರ್ತಾಳೆ. ಹಾಂ, ಕೇಳ್ತಾಳೆ, ಎಲ್ಲ ಕಡೆ ಕೇಳ್ತಾಳೆ, ಓಡಾಡ್ತಾಳೆ. ಎಲ್ಲೋಗ್ತೀವಿ ಅಲ್ಲೆಲ್ಲ ಒಟ್ಟಿಗೆ ಇರಬೇಕು, ಎಲ್ಲ ಕಡೆ ಸುತ್ತಬೇಕು. ಇವಳು ಗ್ರೌಂಡ್ಸ್ ಅಂದರೆ ತುಂಬ ಇಷ್ಟ, ಕಾರಲ್ಲಿ ಹೋಗೋದು. ಹಾಂ, ಫ್ಯಾಮಿಲಿ ಫ್ರೆಂಡ್ಲಿ, ಫುಲ್ ಫ್ಯಾಮಿಲಿ ಜೊತೆನೇ ಇವಳು, ಯಾರಿಗೂ ಏನೂ ಮಾಡಲ್ಲ. ಫುಲ್ ಚೆನ್ನಾಗಿದ್ದಾಳೆ. ಹಾಂ, ಡಾಗ್ ಶೋ ಫಸ್ಟ್ ಟೈಮ್. ಅಂದರೆ ಎಲ್ಲ ಡಿಫ್ರೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ. ಡಾಗ್ಸ್ ಎಲ್ಲ ಒಂದೊಂದು ಕ್ಯಾಟಗರಿಯಲ್ಲಿ ಒಂದೊಂದು ತುಂಬ ಚೆನ್ನಾಗಿದೆ. ಮೋರ್ ಓವರ್ ಇಲ್ಲಿ ಒಂದೊಂದು ಡಾಗ್ಸು ಒಂದೊಂದು ಕ್ಯಾಟಗರಿ ಹೊಂದಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಒಂದೊಂದು. ಮತ್ತು ಡ್ರೆಸ್ಸಿಂಗ್ ಸೆನ್ಸ್ ಇರಲಿ, ಒಬ್ಬೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ರೆಡಿ ಮಾಡೋಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ? ಇವಳಿಗೆ ರೆಡಿ ಮಾಡೋದೆಲ್ಲ ನಮ್ಮ ಮ್ಯಾಮ್. ಎಷ್ಟು ಟೈಮ್ ತಗೋತೀರಾ ಮೇಡಮ್? ಏನು ಟೈಮ್ ತಗೊಳ್ಳಲ್ಲ, ಮಾಡಿಸ್ಕೊತಾಳೆ, ರೆಡಿ ಎಲ್ಲ ಕ್ಲೀನಾಗಿ ಮಾಡಿಸ್ಕೊತಾಳೆ. ಮನೆಯಲ್ಲೆಲ್ಲ ನಿಮ್ಮ ಜೊತೆ ಓಡಾಡ್ತಾಳೆ, ಆರಾಮಾಗಿದ್ದಾಳೆ. ಹಾಂ, ಎಲ್ಲ ಹೋದ್ರು, ಪಪ್ಪನ ಜೊತೆ ಜಾಸ್ತಿ. ನಮ್ಮ ಹತ್ರ 3 ಹಸ್ಕೀಸ್ ಇರೋದು. ದೊಡ್ಡವಳು 6 ವರ್ಷ, ಅವಳು ಹೆಸರು ಅಕೀರಾ. ಚಿಕ್ಕವನು 3 ವರ್ಷ ಆರ್ಯ, ಮಧ್ಯದವನು 5 ವರ್ಷ ಅರ್ಜುನ ಅಂತ. ನಾವು ಮಡಿಕೇರಿ ಮೂಲತಃ ಬಂದಿರೋದು. ನಾವು ಹಾಗೆ ಇವ್ರನ್ನ ಸೋಷಿಯಲೈಸ್ ಮಾಡಿಸೋಣ ಅಂತ ಹಾಗೆ ಬಂದಿರೋದು. ದಿಸ್ ಈಸ್ ಅ ನೈಸ್ ಪ್ಲ್ಯಾಟ್ಫಾರ್ಮ್. ಅವ್ರಿಗೂ ಒಂದು ಜನರನ್ನ ಮಾತಾಡಿಸ್ಬೇಕು. ಬಿಕಾಸ್ ಸಮ್ ಡಾಗ್ಸ್ ಆರ್ ಅಗ್ರೆಸಿವ್ ಅಲ್ಲ, ಅದನ್ನು ನ್ಯೂಟ್ರಲ್ ಮಾಡೋದೇ ಈ ಥರ, ನ್ಯೂಟ್ರಲ್ ಆಗಿ ಅವ್ರ ಬಿಹೇವಿಯರ್ನ ಕಂಟ್ರೋಲ್ ಮಾಡೋದೇ ಈ ಥರ ಸೋಷಿಯಲೈಸ್ ಮಾಡಿಸಿ. ಹಾಗೆ ಇಲ್ಲಿಗೆ ಬಂದಿದ್ದು ಸುಮ್ಮನೆ.